ಇನ್ನು ಬಿಲ್ ಮ್ಯಾನ್ಯುಯಲ್ ಆಗಿ ಬರೀತಾ ಇದ್ದೀರಾ? ಅಥವಾ ಪ್ರತಿ ಸಲ ಪ್ರಾಡಕ್ಟ್ ಪ್ರೈಸ್ ಮತ್ತು ಜಿ-ಎಸ್-ಟಿ ಟೈಪ್ ಕಂಪ್ಯೂಟರಲ್ಲಿ ಮಾಡ್ತಾ ಇದ್ರು ಕೂಡ ಜಿ-ಎಸ್-ಟಿ ಮತ್ತು ಪ್ರೈಸ್ ಡೀಟೇಲ್ಸ್ನೆಲ್ಲ ಮ್ಯಾನ್ಯುಯಲ್ ಆಗಿ ಎಂಟರ್ ಮಾಡ್ತಿದ್ದೀರಾ? ಇವತ್ತು ನಾನು ನಿಮಗೆ ತೋರಿಸ್ತೀನಿ ಫ್ರೀ ಡಿಜಿಟಲ್ ಬಿಲ್ಲಿಂಗ್ ಶೀಟ್ ಇನ್ ಎಕ್ಸೆಲ್. ಇಲ್ಲಿ ನೀವು ಕ್ವಾಂಟಿಟಿ ಮಾತ್ರ ಚೇಂಜ್ ಮಾಡಿದ್ರೆ ಸಾಕು, ಬಾಕಿ ಎಲ್ಲ ಆಟೋಮ್ಯಾಟಿಕ್. ತುಂಬ ಈಸಿ ಇದೆ ಅನ್ಸುತ್ತಲ್ವಾ? ಇದು ನಿಮ್ಮ ಐಟಮ್ ಮಾಸ್ಟರ್ ಲಿಸ್ಟ್. ಇಲ್ಲಿ ನೀವು ಯಾವುದೇ ಒಂದು ಪ್ರಾಡಕ್ಟ್ನ ಅಂಗಡಿಗೆ ತಗೊಂಡಾಗ ಬಿಲ್ ಕೊಡ್ತಾರೆ, ಆ ಬಿಲ್ ನೋಡಿ ನೀವು ಪ್ರಾಡಕ್ಟ್ ನೇಮ್, ಪ್ರೈಸ್ ಮತ್ತು ಜಿ-ಎಸ್-ಟಿನ ಅಪ್ಡೇಟ್ ಮಾಡಿದ್ರೆ ಸಾಕು. ನೀವು ಅದನ್ನು ಬಿಲ್ ಆಗಿ ಜನರೇಟ್ ಮಾಡಬೇಕಾದಾಗ ಮಾಸ್ಟರ್ ಶೀಟಿಂದ ನೀವೇನು ಅಪ್ಡೇಟ್ ಮಾಡಿರ್ತೀರ ಆ ಇನ್ಫಾರ್ಮೇಷನ್ ಅಲ್ಲಿ ಬರುತ್ತೆ. ಹೀಗಾಗಿ ನಿಮ್ಗೆ ಇಲ್ಲಿ ರಾಂಗ್ ಆಗಿ ಬಿಲ್ಲಿಂಗ್ ಆಗೋದು ಚಾನ್ಸಸ್ ತುಂಬ ಕಡಿಮೆ. ಈಗ ಬಿಲ್ಲಿಂಗ್ ಸೆಕ್ಷನ್ಗೆ ಹೋಗೋಣ. ಸ್ಯಾಂಪಲ್ ಬಿಲ್ಲಿಂಗ್ ರಿಸಿಪ್ಟ್ ಒಂದು ಮಾಡಿದ್ದೀನಿ. ಇಲ್ಲಿ ಎಲ್ಲ ಐಟಮ್ಸ್ ಕೂಡ ಡ್ರಾಪ್ ಡೌನ್ ಅಲ್ಲಿ ಸಿಗ್ತಿರುತ್ತೆ. ನೀವು ಬೈ ದ ಡ್ರಾಪ್ ಡೌನ್ ನಿಮ್ಗೆ ಯಾವ ಮಟೀರಿಯಲ್ ನೀವು ಸೆಲ್ ಮಾಡ್ತಿದ್ದೀರಾ ಅದನ್ನು ಸೆಲೆಕ್ಟ್ ಮಾಡಬೇಕು. ಈಗ ನಾನು ಕ್ರಿಕೆಟ್ ಬ್ಯಾಟ್ನ ಸೆಲೆಕ್ಟ್ ಮಾಡ್ತೀನಿ. ಕ್ವಾಂಟಿಟಿ 1 ಅಂತ ನಾನು ಚೇಂಜ್ ಮಾಡಬೇಕು. ಕ್ವಾಂಟಿಟಿ ಮಸ್ಟಾಗಿ ಅಪ್ಡೇಟ್ ಮಾಡಲೇಬೇಕು. ಕ್ವಾಂಟಿಟಿ ಮ್ಯಾನ್ಯುಯಲ್ ಆಗಿ ಅಪ್ಡೇಟ್ ಮಾಡಬೇಕು. ಉಳಿದಿದ್ದೆಲ್ಲ ನಿಮಗೆ ಜಿ-ಎಸ್-ಟಿ, ಪ್ರೈಸ್, ಟೋಟಲ್ ಪ್ರೈಸ್ ಎಲ್ಲ ಆಟೋ ಅಪ್ಡೇಟ್ ಆಗುತ್ತೆ. ಈಗ ಬೇರೆ ಐಟಮ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಈಗ ಸ್ಟಿಕ್ಕರ್ಸ್ ನಾನು 5 ಅಂತ ಸೆಲೆಕ್ಟ್ ಮಾಡ್ತೀನಿ. ಪ್ರೈಸ್ ಎಲ್ಲ ಅಪ್ಡೇಟ್ ಆಗಿದೆ, ಹೀಗಾಗಿ ಆಟೋ ಅಪ್ಡೇಟ್ ಆಗುತ್ತೆ. ಹಾಗೆ ನೀವು ಕೆಳಗಡೆ ಚೆಕ್ ಮಾಡಿದ್ರೆ ಟೋಟಲ್ ಕೂಡ ಬರ್ತಿರುತ್ತೆ. ಟೋಟಲ್ ಕೂಡ ನಿಮ್ಗೆ ಆಟೋ ಅಪ್ಡೇಟ್ ಆಗುತ್ತೆ. ಇಲ್ಲಿ ನಿಮ್ದು ಯಾವ್ದಾದ್ರು ಇನ್ಸ್ಟ್ರಕ್ಷನ್ಸ್ ಇದ್ರೆ ಅದನ್ನು ಕೂಡ ಟೆಕ್ಸ್ಟಲ್ಲಿ ಕೂಡ ಇಲ್ಲಿ ಕೊಡ್ಬೋದು. ಇದರಿಂದ ನೀವು ಈಸಿಯಾಗಿ ಪ್ರಿಂಟ್ ಮಾಡಿ ಕೂಡ ಬಿಲ್ನ ಕಸ್ಟಮರ್ಸ್ಗೆ ಕೊಡ್ಬೋದು. ಡಿಜಿಟಲ್ ಆಗಿ ನೀವು ಮಾಡೋದಕ್ಕೆ ಇಷ್ಟಪಟ್ಟರೆ ನಿಮ್ಮ ಹತ್ರ ಬೇಸಿಕ್ ಆಗಿರೋ ಎಕ್ಸೆಲ್ ಶೀಟ್ ಇದ್ದರೆ ನೀವು ಅದನ್ನು ಈಸಿಯಾಗಿ ಮಾಡ್ಬೋದು. ಇದು ಎಲ್ಲ ರೀತಿಯ ಅಂಗಡಿಗಳಿಗೂ ಯೂಸ್ ಆಗುತ್ತೆ. ಹಾಗೆ ನಿಮಗೆ ಇಲ್ಲಿ ನಾನು ಕೆಲವು ಫಾರ್ಮುಲಾಸ್ ಯೂಸ್ ಮಾಡಿದ್ದೀನಿ. ಆ ಫಾರ್ಮುಲಾಸ್ ಬಗ್ಗೆ ತಿಳಿಬೇಕು ಅಂದರೆ ನನ್ನ ಹಳೆ ವಿಡಿಯೋದಲ್ಲಿ ಅದ್ರ ಬಗ್ಗೆ ತಿಳಿಸಿದ್ದೀನಿ. ಇಫ್ ಫಂಕ್ಷನ್, ವಿ ಲುಕ್ಅಪ್, ಎಕ್ಸ್ ಲುಕ್ಅಪ್ ಇದ್ರ ಬಗ್ಗೆ ಎಲ್ಲ ಆಲ್ರೆಡಿ ಡೀಟೇಲ್ಡ್ ವಿಡಿಯೋಸ್ ಇದೆ. ನಿಮ್ಗೆ ಏನೇ ಡೌಟ್ಸ್ ಇತ್ತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಈ ಫೈಲ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ಇದು ನಿಮಗೆ ಬೇಕಾದ ರಿಕ್ವೈರ್ಮೆಂಟ್ಗೆ ನೀವು ಚೇಂಜ್ ಮಾಡ್ಕೊಬೋದು. ಹಾಗೆ ಚೇಂಜ್ ಮಾಡ್ಕೊಂಡು ನೀವು ಈ ಸ್ಮಾರ್ಟ್ ಒಂದು ಡಿಜಿಟಲ್ ಬಿಲ್ಲಿಂಗ್ ಸಿಸ್ಟಮ್ನ ನೀವು ಅಂಗಡಿಗೆ ನೀವು ಯೂಸ್ ಮಾಡ್ಬೋದು. ಟ್ರೈ ಮಾಡಿ. ಏನೇ ಕ್ವಶನ್ಸ್ ಇದ್ರು, ಕನ್ಸರ್ನ್ಸ್ ಇದ್ರು, ಏನೇ ಇದ್ರು ಕಮೆಂಟ್ಸಲ್ಲಿ ತಿಳಿಸಿ. ಕನ್ನಡದಲ್ಲಿ ಹೆಚ್ಚಿನ ಈ ರೀತಿ ಕಂಟೆಂಟ್ಗಾಗಿ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.